ಹಾಯ್ ಎವ್ರಿವಾನ್, ವೆಲ್ಕಮ್ ಟು ದ ನೇತ್ರ ಮನು ವ್ಲಾಗ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ತುಂಬ ದಿನಗಳ ನಂತರ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಒಂದು ಆರ್ಡರ್ಸ್ ಬಂದಿತ್ತು. ಅಂದರೆ ಗೆಸ್ಟ್ ಬರ್ತಾ ಇದ್ದಾರೆ, ಒಂದು 15 ಮೆಂಬರ್ಸ್ಗೆ ಈ ಥರ ಡಿನ್ನರ್ ಪ್ರಿಪೇರ್ ಮಾಡಿಕೊಡ್ತೀರಾ ಅಂತ. ಸೊ ಅದಕ್ಕೋಸ್ಕರ ನಾನು ಡಿನ್ನರ್ಗೆ ತೊಗೊಂಡಿದ್ದೆ ಆರ್ಡರ್ನ. ಅದಕ್ಕೋಸ್ಕರ ತರಕಾರಿ ತೊಗೊಬಂದು ಚೆನ್ನಾಗಿ ವಾಶ್ ಮಾಡಿ ಪ್ರಿಪೇರ್ ಮಾಡೋಣ ಅಂತ ನಾನು ಬಂದೆ. ತುಂಬ ದಿನ ಆಯಿತು ನಾನು ವಿಡಿಯೋ ಶೇರ್ ಮಾಡ್ದೇನೆ. ಯಾಕಂದರೆ ಆ್ಯಕ್ಚುಲಿ ಗ್ಯಾಸ್ ಸಮಸ್ಯೆ ಶುರುವಾಯ್ತಲ್ವ. ಸೊ ಆವಾಗ ನನಗೆ ಇನ್ ಟೈಮ್ಗೆ ಗ್ಯಾಸು ಸಿಗ್ತಿರ್ಲಿಲ್ಲ. ಸೊ ಆವಾಗ ಸ್ವಲ್ಪ ಡ್ರಾಪ್ ಆಗ್ತಾಯಿತ್ತು. ಹಾಗೆ ಹೇಗೋ ಕೆಲವೊಂದು ಆರ್ಡರ್ಸ್ನ ತೊಗೊಂಡು ಮಾಡ್ತಾ ಇರ್ತಿದ್ದೆ. ಕೆಲವೊಂದು ಆರ್ಡರ್ಸ್ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಒಂದೊಂದು ಸಲ ತೊಗೊಂಡಿರೋ ಆರ್ಡರ್ನ ಮುಗಿಸ್ಕೊಡ್ಬೇಕು ಅನ್ನೋ ಒಂದು ಟೈಮಲ್ಲಿ ಆವಾಗ ನನಗೆ ಗ್ಯಾಸ್ ಸಮಸ್ಯೆ ಶುರುವಾಗೋಯಿತು. ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಬಟ್ ಈಗ ತೊಗೊಂಡಿರೋ ಆರ್ಡರ್ನ ನಾನು ಮುಗಿಸೋದಕ್ಕೆ ಗ್ಯಾಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಇನ್ ಟೈಮ್ಗೆ ಕೊಡಬೇಕಲ್ವಾ, ಸೊ ಅದಕ್ಕೇ ಪ್ರಾಬ್ಲಮ್ ಆಗುತ್ತೆ ಬೇಡ ಅಂದ್ಬಿಟ್ಟು ಸ್ಟಾಪ್ ಮಾಡಿದೆ. ಹಾಗೆ ವೆಕೇಷನ್ ಕೂಡ ಇತ್ತು, ರಜೆ ಇತ್ತಲ್ವ ಮಗಳಿಗೆ, ಅದಕ್ಕೆ ಊರಿಗೆ ಕೂಡ ಹೋಗಿದ್ವಿ. ಸೊ ಊರೆಲ್ಲ ಮುಗಿಸ್ಕೊಬಂದು ಮತ್ತೆ ಇವಾಗ ನಾನು ಅದೇ ಕೆಲಸಕ್ಕೆ ಮತ್ತೆ ಶುರು ಮಾಡಿದೆ. ತುಂಬಾ ಇವಾಗ ಆರ್ಡರ್ಸ್ ಕೂಡ ಮತ್ತೆ ಈಗೇನು ಅದೇ ಥರನೇ ಬರ್ತಾ ಇದೆ. ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ತೊಗೊತಾ ಇದ್ದೀನಿ. ಮನೆಯಲ್ಲಿ ನನಗೆ ಎಷ್ಟು ಮಾಡಲಿಕ್ಕಾಗುತ್ತೋ ಅಷ್ಟು ನಾನು ತೊಗೊಂಡು ಮಾಡ್ತಾಯಿದ್ದೀನಿ. ಸೊ ತುಂಬ ಜನ ಡಿಸಪಾಯಿಂಟ್ ಕೂಡ ಆಗ್ತಾಯಿದ್ದಾರೆ, ಮೇಡಮ್ ಇಲ್ಲ ಅಂತಿದ್ದೀರಾ ಅಂತ. ಕೆಲವೊಂದು ಸಲ ತೊಗೊಳಕ್ಕೆ ಆಗ್ತಾಯಿಲ್ಲ, ಕೆಲವೊಂದು ಆರ್ಡರ್ಸ್ನ ತೊಗೊಳಕ್ಕೆ ಆಗಲ್ಲ. ಯಾಕಂದರೆ ಒಂದೇ ದಿನದಲ್ಲಿ ನನಗೆ ಎಷ್ಟಾಗ್ಬೋದು ಅಷ್ಟು ನಾನು ತೊಗೊತಾ ಇದ್ದೀನಿ ಅಷ್ಟೇ. ಸೊ ಅದಕ್ಕೋಸ್ಕರ ಬೇಜಾರಾಗಬೇಡಿ ತುಂಬ ಜನ. ಈ ಆರ್ಡರ್ ನನಗೆ ಡಿನ್ನರ್ಗೆ ಹೆಸರುಬೇಳೆ ಪಾಯಸ ಮತ್ತು ಪೂರಿ ಸಾಗು, ವೆಜಿಟೇಬಲ್ ಪುಲಾವ್ ಮತ್ತು ರಾಯ್ತಾ ಹೇಳಿದರು. ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಕೂಡ ಹೇಳಿದರು. ಅದಕ್ಕೋಸ್ಕರ ನಾನು ಪ್ರಿಪೇರ್ ಮಾಡ್ತಾಯಿದ್ದೆ. ಅದನ್ನು ಮಾಡಲಿಕ್ಕೆ, ಹೆಸರುಬೇಳೆ ಪಾಯಸ ಮಾಡಲಿಕ್ಕೆ ನಂದಿನಿ ತುಪ್ಪನ ಯೂಸ್ ಮಾಡಿದ್ದೀನಿ ನೋಡಿ. ತುಪ್ಪ ಕಾದ ನಂತರ ನಾನು ಇವಾಗ ಕ್ಯಾಶ್ಯೂನ ಹಾಕ್ಕೊತಾ ಇದ್ದೀನಿ. ಕ್ಯಾಶ್ಯೂ ಒಂದು 2 ಹಿಡಿ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈ ಥರ ಬಿಡಿಸಿಟ್ಕೊಂಡಿರುವಂಥ ಕ್ಯಾಶ್ಯೂನೇ ತೊಗೊಂಡಿದ್ದೆ, ಚೆನ್ನಾಗಿರುತ್ತೆ ಅಂತ ಬಾಯಿ ಸಿಕ್ಕಾಗ. ಸ್ವಲ್ಪ ಫ್ರೈ ಆದ ನಂತರ ಹಾಗೆ ದ್ರಾಕ್ಷಿ ಕೂಡ ಹಾಕ್ಕೊತಾ ಇದ್ದೀನಿ. ನನಗೆ ಒಂದು 15 ಮೆಂಬರ್ಸಿಗೆ ಆಗೋಷ್ಟು ಡಿನ್ನರ್ಗೆ ಆರ್ಡ್ರ್ ಬಂದಿತ್ತು. ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೆ. ಹಾಗೆ ಇದ್ರ ಜೊತೆಗೆ ನನಗೆ ಸೇಮ್ ಆರ್ಡ್ರೇ ಮಾರ್ನಿಂಗಿಗೆ ಕೂಡ ಇತ್ತು. ಸೊ ಮಾರ್ನಿಂಗ್ ಕೂಡ ಮಾಡಿ ಮುಗಿಸ್ಕೊಂಡು, ಬಟ್ ಅದು ನನಗೆ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಲಿಲ್ಲ ನೋಡಿ. ಅದೇ ತುಪ್ಪದಲ್ಲೇ ನಾನು ಇವಾಗ ಹೆಸರುಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಇವಾಗ ಬೇಯಿಸ್ಕೊತಾ ಇದ್ದೀನಿ. ಒಂದು ಕುಕ್ಕರ್ಗೆ ಹಾಕಿ 1 ಅಥವಾ 2 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ತುಂಬ ಬೆಂದೋದ್ರೆ ಚೆನ್ನಾಗಿ ಅನಿಸಲ್ಲ. ಅದಕ್ಕೆ 2 ವಿಷಲ್ ಆಗೋಷ್ಟು ಹೊಡೆಸ್ಕೊತಿದ್ದೀನಿ ಲಿಂಟ್ನ ಮುಚ್ಚಿ. ಹಾಗೆ ತರಕಾರಿ ಕೂಡ ಈ ಕಡೆ ಬೇಳೆ ತರಕಾರಿ ಎಲ್ಲ ಬೇಯಿಸ್ಕೊಂಡೆ, ಅದು ಕೂಡ ರೆಡಿಯಾಗಿತ್ತು ಬೆಂದು. ಹಾಗೆ ಅದಕ್ಕೆ ಖಾರ ರುಬ್ಬಿಟ್ಕೊಂಡಿದ್ದೆ. ಸಾಂಬಾರಿಗೆ ತರಕಾರಿ ಸಾಂಬಾರು ಹೇಳಿದರು. ಸೊ ಅದಕ್ಕೋಸ್ಕರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೆ. ಮೂಲಂಗಿ ಮತ್ತು ಬೀನ್ಸು ಹಾಗೆ ಕ್ಯಾರೆಟು ಈ ಥರ ಎಲ್ಲ ಹಾಕಿ, ನವಿಲುಕೋಸೆಲ್ಲ ಹಾಕಿ ನಾನು ಒಂದು ಒಳ್ಳೆ ಸಾಂಬಾರನ್ನ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ನೋಡಿ, ಹೆಸರುಬೇಳೆ ಪಾಯಸಕ್ಕೆ ಬೆಲ್ಲನ ಕರಗಿಸಿ ಅದನ್ನು ಸೋಸ್ಕೊಂಡು ಹಾಗೆ ಬೆಂದಿರುವಂಥ ಹೆಸರುಬೇಳೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡ್ರೆ, ಅದಕ್ಕೆ ಸ್ವಲ್ಪ ತುಪ್ಪದಲ್ಲಿ ಕರೆದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬೋದು, ಬಟ್ ಮಿನಿಮಮ್ ನಾವು ಇಷ್ಟೇ ಹಾಕೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಹೆಸರುಬೇಳೆ ಪಾಯಸ. ಹೆಲ್ದಿಯಾಗಿ ಕೂಡ ಇರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸಿಂಪಲ್ಲಾಗಿ ಮಾಡಿದೆ, ಅವರು ಕೂಡ ಸಿಂಪಲ್ಲಾಗೇ ಇರಲಿ ಅಂತ ಹೇಳಿದರು. ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ನೋಡಿ, ಫಾರ್ಚೂನ್ ಸನ್ಫ್ಲವರ್ ಆಯಿಲ್ನ ನಾನು ಯೂಸ್ ಮಾಡಿ ಮಾಡ್ತಾ ಇರೋವಂಥದ್ದು. ಇದು ಪೂರಿಗೆ ಸಾಗು ಮಾಡ್ತಾಯಿದ್ದೆ. ಸೊ ಫುಲ್ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಿಲ್ಲ, ಯಾಕಂದರೆ ಕೆಲವೊಂದು ಸಲ ಆರ್ಡರ್ಸ್ ಇದ್ದಾಗ ಕೆಲವೊಂದು ಸಲ ಮಿಸ್ ಆಗುತ್ತೆ. ಅದಕ್ಕೋಸ್ಕರನೇ ಸಾಗು ಮಾಡೋದಕ್ಕೆ ನಾನಿವಾಗ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡೆ. ಹಾಗೆ ಈರುಳ್ಳಿ ಮತ್ತು ಟೊಮೆಟೊನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ವೆಜಿಟೇಬಲ್ಸ್ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು, ಹಾಗೆ ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು, ಇದನ್ನು ಅವರು ರೆಡ್ ಕಲರ್ ಬೇಕು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೆ. ಅಂದರೆ ಸ್ವಲ್ಪ ಕೂರ್ಮ ಥರ ಬರುತ್ತೆ ನಿಮಗೆ ಸಾಗು ಅಂದರೆ, ರೆಡ್ ಕಲರ್ದಾದರೆ. ಅದು ನಿಮಗೆ ಚಪಾತಿ ಪೂರಿ ಎಲ್ಲದಕ್ಕೂ ಸೂಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಹಾಗೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ತೊಳೆದು, ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ವಲ್ಪ ಫ್ರೈ ಆಗ್ತಾ ಬರುತ್ತಲ್ವ, ಆವಾಗ ಕಲರ್ ಕೂಡ ಚೇಂಜ್ ಆಗುತ್ತೆ. ಆಗ ನಾನು ಮಸಾಲ ರುಬ್ಬಿಟ್ಕೊಂಡಿರೋದನ್ನ ಹಾಕ್ಕೊಂಡು
ನಾನು ವಿಷಲ್ ಹಾಕ್ತೇನೆ ಜಸ್ಟು ಒಂದು 5 ಮಿನಿಟ್ಸು ಹಾಗೆ ಕುಕ್ ಮಾಡ್ಕೊತೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಗು ಕೂಡ. ಹಾಗೆ ಸಾಗು ಎಲ್ಲ ಮಾಡಿ ಆಯಿತು. ಇವಾಗ ನಾನು ಪಲಾವ್ಗೆ ನೋಡಿ ತುಂಬ ಎಣ್ಣೆ ಯೂಸ್ ಮಾಡ್ತಾಯಿಲ್ಲ, ಮೀಡಿಯಮ್ ಆಗಿ ಎಣ್ಣೆ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಮಾಡ್ತಿರೋದ್ರಿಂದ ಆದಷ್ಟು ಮನೆ ಊಟ ಥರ ಇರಲಿ ಅಂತ ಅಷ್ಟೇ. ಇದಕ್ಕೂ ಕೂಡ ಫಾರ್ಚೂನ್ ಸನ್ಫ್ಲವರ್ ಆಯಿಲೇ ಯೂಸ್ ಮಾಡಿರೋಂಥದ್ದು ನೋಡಿ. ಹಾಗೆ ಸ್ವಲ್ಪ ಬಟಾಣಿ, ಹಾಗೆ ಮಸಾಲ ಐಟಮ್ಸ್ ಎಲ್ಲ ಹಾಕಿ ಈರುಳ್ಳಿ ಎಲ್ಲ ಹಾಕಿದ್ದೀನಿ. ಪಲಾವ್ಗೆ ಯೂಶ್ವಲಿ ನೀವು ಯಾವ ಥರ ಯೂಸ್ ಮಾಡ್ತೀರ ಅದೇ ಥರನೇ ಮಸಾಲ ಸ್ವಲ್ಪ ಐಟಮ್ಸ್ ಹಾಕಿದ್ದೀನಿ. ಇಲ್ಲಾಂದರೆ ಪಲಾವ್ ಪ್ಲೈನಾಗಿ ತಿನ್ಲಿಕ್ಕೆ ಆಗಲ್ಲ, ಅಷ್ಟು ಟೇಸ್ಟ್ ಅನಿಸಲ್ಲ, ಅದಕ್ಕೋಸ್ಕರ. ಹಾಗೆ ಟೊಮ್ಯಾಟೊ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಇದು ಸ್ವಲ್ಪ ಫ್ರೈ ಆದ ನಂತರ ಇವಾಗ ಕಟ್ ಮಾಡಿ ಇಟ್ಕೊಳ್ಳೋ ತರಕಾರಿನ ತೊಳೆದಿಟ್ಕೊಂಡಿದ್ದೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತಲ್ವ ನೋಡಿ, ಈ ಥರ ಚೆನ್ನಾಗಿ ಇದು ಸ್ವಲ್ಪ ಫ್ರೈ ಆಗಬೇಕು, ಇಲ್ಲಾಂದರೆ ನಿಮ್ಗೆ ಅಷ್ಟು ಟೇಸ್ಟ್ ಅನಿಸಲ್ಲ. ಕ್ರಂಚಿಯಾಗಿರಬೇಕು ಅಂದರೆ ವೆಜಿಟೇಬಲ್ಸ್ ಎಲ್ಲ. ಇವಾಗ ನಾನು ರುಬ್ಬಿಟ್ಕೊಂಡಿರೋಂಥ ಖಾರನ ಹಾಕ್ಕೊತಾ ಇದ್ದೀನಿ. ಈ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೆ ಅಷ್ಟೇ. ಅದರ್ವೈಸ್ ಏನು ನಾನು ತುಂಬ ಮಸಾಲ ಎಲ್ಲ ಏನು ರುಬ್ಬಕ್ಕೆ ಹಾಕೋಲ್ಲ, ಯಾಕಂದರೆ ನೀವು ಎಣ್ಣೆಗೆ ಹಾಕೋದ್ರಿಂದ ರುಬ್ಬೋದಕ್ಕೆ ಹಾಕಿದ್ರೆ ನಿಮ್ಗೆ ಅಷ್ಟು ಟೇಸ್ಟ್ ಬರೋಲ್ಲ, ಅದಕ್ಕೋಸ್ಕರ. ಹಾಗೆ ನೋಡಿ ಪೂರಿ ಕೂಡ ನಾನು ಕರೆದಿಟ್ಕೊಂಡಾಗಿತ್ತು, ತುಂಬಾ ಚೆನ್ನಾಗಾಗಿತ್ತು ಪೂರಿ ಕೂಡ, ತುಂಬ ಟೇಸ್ಟಿಯಾಗಿ ಕೂಡ ಆಗಿತ್ತು. ಹಾಗೆ ನೋಡಿ ಮೆಣಸಿನ್ಕಾಯಿ ಬಜ್ಜಿ ಕೂಡ ಆರ್ಡ್ರ್ ಹೇಳಿದ್ರಲ್ವ, ಅದನ್ನು ಕೂಡ ಮಾಡ್ತಾಯಿದ್ದೆ. ಹಾಗೆ ನಾನು ಬೆಲ್ಲ ಮತ್ತು ಕಾಫಿ ಪುಡಿ ಹಾಗೆ ಮಾವಿನಕಾಯಿ ಮಿಡಿ ಉಪ್ಪಿನಕಾಯಿ ಮತ್ತು ಹಿರಳಿಕಾಯಿ ಉಪ್ಪಿನಕಾಯಿ ಇದನ್ನೆಲ್ಲ ನಾನು ಸೇಲ್ ಮಾಡ್ತಾಯಿದ್ದೀನಿ. ಇದೆಲ್ಲ ನಿಮಗೆ ಮಲೆನಾಡು ಸ್ಟೈಲಲ್ಲಿ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು. ನನ್ನ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಮಾಡ್ಕೋಬೋದು. ಪಿಕಲ್ಸ್ ಆಗಿರ್ಬೋದು ಅಥವಾ ಕಾಫಿ ಪುಡಿ ಆಗಿರ್ಬೋದು ಅಥವಾ ಬೆಲ್ಲ ಆಗಿರ್ಬೋದು ನೋಡಿ. ಇವಾಗ ನನ್ನ ಡಿನ್ನರ್ ಕೂಡ ರೆಡಿಯಾಗಿತ್ತು. ಪೂರಿ, ಸಾಗು ಹಾಗೆ ಸಾಂಬಾರು ಹಾಗೆ ವೆಜಿಟೇಬಲ್ ಪುಲಾವ್ ಹಾಗೆ ಪಾಯಸ ಮತ್ತು ರಾಯ್ತ, ಬಜ್ಜಿ ಇದನ್ನೆಲ್ಲ ಕಳಿಸ್ಕೊಟ್ಟು ತುಂಬಾ ಇಷ್ಟಪಟ್ಟರು. ನಿಮಗೂ ಏನಾದರೂ ಬೇಕು ಅಂದರೆ ನೀವು ಕೂಡ ಆರ್ಡ್ರ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.